ಕೃತಜ್ಞತೆ ಎಂದರೆ ಏನು? ನಾವೇಕೆ ಕೃತಜ್ಞತೆ ಅಭ್ಯಾಸ ಮಾಡಬೇಕು? ಕೃತಜ್ಞತೆ ಎಂದರೆ ನಮ್ಮ ಜೀವನದಲ್ಲಿ ಆಗಿರುವ ಎಲ್ಲದಕ್ಕೂ ಹಾಗೂ ನಾವು ಪಡೆದಿರುವ ಎಲ್ಲ ಒಳ್ಳೆಯದಕ್ಕೂ ಧನ್ಯವಾದಗಳನ್ನು ವ್ಯಕ್ತಪಡಿಸುವುದು. ನಾವು ಉಸಿರಾಡುವ ಗಾಳಿ, ತಿನ್ನುವ ಆಹಾರ, ನೀರು, ನೆಲ ಇವುಗಳನ್ನೆಲ್ಲ ಪ್ರಕೃತಿ ನಮಗೆ ನೀಡಿದೆ. ಅದಕ್ಕಾಗಿ ನಾವು ಪ್ರಕೃತಿಗೆ ಕೃತಜ್ಞರಾಗಿರಬೇಕು. ನಮ್ಮ ಸಂಬಂಧಗಳು, ನಾವು ಮಾಡುವ ವೃತ್ತಿ, ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಅನುಭವಿಸುವ ಭಾವನೆಗಳು, ಬೇರೆಯವರಿಂದ ನಮಗಾದ ಉಪಕಾರ ಎಲ್ಲದಕ್ಕೂ ಕೃತಜ್ಞತೆ ಹೇಳಬೇಕು. ಕೃತಜ್ಞತೆಯನ್ನು ವ್ಯಕ್ತಪಡಿಸುವುದು ನಮ್ಮ ದೇಹ ಮತ್ತು ಮನಸ್ಸಿನಲ್ಲಿ ಸಕಾರಾತ್ಮಕ ಪರಿಣಾಮವನ್ನು ಬೀರುತ್ತದೆ. ಇದರಿಂದ ನಮ್ಮಲ್ಲಿ ಸಂತೋಷ, ಆಶಾವಾದ, ಉತ್ಸಾಹ ಹೆಚ್ಚಾಗುತ್ತದೆ. ಸಂಬಂಧಗಳಲ್ಲಿ ಸುಧಾರಣೆ ಆಗುತ್ತದೆ. ಕೃತಜ್ಞತೆಯನ್ನು ಅಭ್ಯಾಸ ಮಾಡುವುದರಿಂದ ನಮ್ಮ ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಆರೋಗ್ಯವು ಸುಧಾರಿಸುತ್ತದೆ. ಇದು ಖಿನ್ನತೆ, ಆತಂಕ ಮತ್ತು ಒತ್ತಡದ ಭಾವನೆಗಳನ್ನು ಕಡಿಮೆ ಮಾಡುತ್ತದೆ. ಕೃತಜ್ಞತೆಯು ಜೀವನದ ಬಗ್ಗೆ ಧನಾತ್ಮಕ ಮನಸ್ಥಿತಿಯನ್ನು ಹೊಂದಲು, ಜೀವನದಲ್ಲಿ ಉತ್ತಮ ಅವಕಾಶಗಳನ್ನು ಎದುರು ನೋಡಲು ನಮಗೆ ಸಹಾಯ ಮಾಡುತ್ತದೆ. ನಾವು ಯೋಚಿಸುವ ಮತ್ತು ಅನುಭವಿಸುವ ವಿಧಾನವನ್ನು ಬದಲಿಸುತ್ತದೆ. ಕೃತಜ್ಞತೆ ಹೇಳುವುದರಿಂದ ಇಷ್ಟೆಲ್ಲ ಪ್ರಯೋಜನಗಳಿರುವಾಗ ಮತ್ತೇಕೆ ತಡ? ಬನ್ನಿ ನಾವು ಪ್ರತಿದಿನ ಕೃತಜ್ಞತೆಯ ಅಭ್ಯಾಸ ಮಾಡೋಣ.